ಸಾಕಷ್ಟು ಸಮಾಜ ಸೇವೆಯ ಮೂಲಕ ಜನರ ಮೆಚ್ಚುಗೆ ಗಳಿಸಿರುವ ಭುವನ್ ರಾಜ್ ಫೌಂಡೇಶನ್ ಸಂಸ್ಥಾಪಕ ಚೇತನ್ ರಾಜ್ ಅವರು ಜನರ ಬೇಡಿಕೆಯಂತೆ ಕನಕಗಿರಿಯ ದೇವಸ್ಥಾನದಲ್ಲಿ 8ರಿಂದ 10 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಮುದಾಯವೊಂದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕನಕಗಿರಿಯ ಹಲವು ಸಮಸ್ಯೆಗಳನ್ನು ಮನಗಂಡಿರುವ ಚೇತನ್ ರಾಜ್ ಅವರು ಎಲ್ಲವನ್ನ ಬಗೆಹರಿಸುತ್ತಾ ಬಂದಿದ್ದಾರೆ. ಇದರಿಂದ ಸಹಜವಾಗಿಯೇ ವಾರ್ಡ್ನ ಜನತೆ ಕೂಡ ಚೇತನ್ ರಾಜ್ ಅವರಿಗೆ ರಾಜಕೀಯವಾಗಿ ಯಾವುದಾದರೂ ಅಧಿಕಾರ ಸಿಗಬೇಕೆಂದು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಕನಕಗಿರಿಯಲ್ಲಿ ಭುವನ್ ರಾಜ್ ಫೌಂಡೇಶನ್ನ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿ ವಾರ್ಡ್ನ ಜನತೆಗೆ ಕ್ಯಾಲೆಂಡರ್ ಅನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಭುವನ್ ರಾಜ್ ಫೌಂಡೇಶನ್ನ ಯೋಗೇಶ್ ಗೌಡ ಸೇರಿದಂತೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಶಿವಾಯ. ಈ ಕನಕೇಶ್ವರ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡ್ತೀನಿ. ಇಲ್ಲಿ ಭುವನ್ ರಾಜ್ ಫೌಂಡೇಶನ್ ಅವರಿಂದ ಚೇತನ್ ರಾಜ್ ಅವರು ಇಲ್ಲಿ ಸಮುದಾಯ ಭವನ ಮಾಡಿಸ್ತಾ ಇದ್ದಾರೆ. ಇದರಿಂದ ಇದಕ್ಕೆ ತುಂಬ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಅನುಕೂಲ ಆಗತ್ತೆ. ಅದಕ್ಕೋಸ್ಕರ ಅವರು ಇನ್ನೂ ಒಳ್ಳೆ ಕೆಲಸ ಇದು ಮನೆಗೆ ಕನಕಗಿರಿವರೆಗೂ ಎಲ್ಲ ಮಾಡಬೇಕು ಅಂತ ಅವರು ಅಂದ್ಕೊತಾ ಇದ್ದಾರೆ. ಎಲ್ಲರೂ ಅವ್ರನ್ನು ಸಂತೋಷ ಪಡ್ತಾ ಇದ್ದಾರೆ. ಅವರು ಎಲ್ಲ ಮಾಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗತ್ತೆ, ಅವ್ರಿಗೂ ಒಳ್ಳೆಯದಾಗಬೇಕು ಅಂತ ರಾಜಕೀಯದಲ್ಲಿ ಅವರಿಗೆ ಎಲ್ಲ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಸಂತೋಷವಾಗಿ ಮಾಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು. ಈಗ ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತಾ, ಈ ಕನಕಗಿರಿ ವಾರ್ಡ್ನ ಎಲ್ಲ ನಿವಾಸಿಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರ್ತಾ, ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ತಾ, ಅದೇ ರೀತಿಯಾಗಿ ನಮ್ಮ ಭುವನ್ ರಾಜ್ ಫೌಂಡೇಶನ್ ಅವರು ಎಲ್ಲ ಸದಸ್ಯರು ಕನಕಗಿರಿಗೆ ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಸರ್, ನಮ್ಮ ನಾಯಕರಿಗೆ ಹೇಳ್ತಾರೆ ನಾವು ಆಯ್ಕೆ ಮಾಡ್ಕೊಳ್ಳೋಗಿನ ನಮಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರು ಮಾತ್ರ ನಾನು ನಿಲ್ಲೋದು ಅಂತ. ಸೊ ಇಲ್ಲಿ ಜನಗಳು ಸರ್ ನಮ್ಮ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಅಂತಲ್ಲ, ನೀವೇನೇ ಅಧಿಕಾರ ಇಲ್ಲದೇ ಸಮುದಾಯ ಭವನ ಕಟ್ಟಿಸಿದ್ದೀವಿ. ಇದೇ ನಮ್ಮ ಭುವನ್ ರಾಜ್ ಫೌಂಡೇಶನ್ ವತಿಯಿಂದ 8 ಲಕ್ಷ ಖರ್ಚಾಗಿದೆ ಸರ್ ಇದಕ್ಕೆ. ಸೊ ಇನ್ನೂ 2 ಲಕ್ಷ ಆಗಲಿ 3 ಲಕ್ಷ ನಾವು ತಲೆ ಕೆಡಿಸ್ಲಿಕ್ಕೆ ನಾವೇನು ರಾಜಕೀಯವಾಗಿ ನಾವು ಇದನ್ನು ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮದೇ ಆದ ಒಂದು ಫೌಂಡೇಶನ್ ಕಟ್ಟಿ ಅದನ್ನು ಹೆಮ್ಮರವಾಗಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದ್ದು, ನಮ್ಮ ಸಂಸ್ಥಾಪಕರು, ನಮ್ಮ ನಾಯಕರು ಚೇತನ್ ರಾಜ್ ಅವರು ನಮಗೆ ಆಶಯ ಕೊಟ್ಟವ್ರೆ. ಸೊ ನಾಳೆ ಕೆಲವು ಪಕ್ಷಗಳು, ಅನ್ಯ ಪಕ್ಷಗಳು ಇದೇ ನಮ್ಮ ಚೇತನ್ ರಾಜವನ್ನು ಅವರು ಮನಸ್ಸು ಮಾಡಿದ್ರೆ, ಈಗ 2 ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಕಾಯ್ತಾ ಕುಂತವೆ. ಅವರು ನನ್ನ ಸ್ಟಾರ್ಟಿಂಗೂ ಇಲ್ಲೇ ಅಂತ್ಯನೂ ಇಲ್ಲೇ. ನಾನು ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ಸಲ್ಲೇ ಅಂತ್ಯ ಆಗಬೇಕು. ಸೊ ಆ ರೀತಿ ಪರಿಣಾಮ ತೊಟ್ಟವ್ರಿಗೆ ದಯವಿಟ್ಟು ಹಿರಿಯ ನಾಯಕರು ಕಾಂಗ್ರೆಸ್ನವರು ಇಂಥ ಯುವಕ ನಾಯಕರಿಗೆ ಬೆಳೆಸಲಿಕ್ಕೆ ದಯಮಾಡಿ ಇಂಥವ್ರಿಗೆ ಒಂದು ಟಿಕೆಟ್ ಅವಕಾಶ ಕೊಡಬೇಕಂತ ಕೇಳ್ಕೊಳ್ತಾ, ಮತ್ತು ನಮ್ಮ ಭುವನ್ ರಾಜ್ ಫೌಂಡೇಶನ್ ಸದಾ ಬೆನ್ನೆಲುಬಾಗಿ ಕನಕಗಿರಿಗೆ ಸದಾ ಏನು ಬೇಕು ನಾವು ಮಾಡ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಹಿರಿಯ ಮುತ್ಸದ್ದಿಗಳಿಗೆ ಕಾಂಗ್ರೆಸ್ನ 25 ವರ್ಷ 35 ವರ್ಷದಿಂದ ರಾಜಕೀಯ ಆಳೋರು ಒಂದೇ, ಅದೇನು ಹೇಳ್ತಿಲ್ಲ ಸರ್, ಒಂದು ಗಾಳೆ 10 ಎಕರೆ ಆಲಮರ ಇರೋದು ಒಂದೇ, 1 ಎಕರೆ 8 ಅಡಿ ಗಂಧದ ಮರ ಇದೆ. ಆ ಥರ ನಮ್ಮ ಚಂದ್ರರಾಜ್ ನಮ್ಮ ನಾಯಕರು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಏಕೆಂದರೆ ನಾನು ಚಿಕ್ಕಿನ ಜೊತೆನೇ ಬೆಳೆದಿರೋದು. ನಾನು ಹೆಮ್ಮೆಯಿಂದ ಹೇಳ್ತೀನಿ ಅವ್ರಿಗೆ ಬುದ್ಧಿ ಏನು ಎಂತು ಅಂತ. ಸೊ ಹಾಗಾಗಿ ದಯವಿಟ್ಟು ನಾವು ಅಂದರೆ ಸಕ್ಕೆ ಅನ್ಯ ಪಕ್ಷಗಳು ಕರೀತಾ ಕುಂತಾರೆ, ನಿಮ್ಮಂಥ ನಾಯಕ ಬೇಕು ನಮಗೆ, ಬನ್ನಿರಿ ನೀವು ಯುವಕರು ಅಂತ ಕೇಳ್ತಾ ಕುಂತಾರೆ. ಸೊ ಆದರೆ ಕನಕಗಿರಿ ಜನಗಳು ಬಿಡ್ತಾಯಿಲ್ಲ. ಕಾಂಗ್ರೆಸ್ಸಿನ ಕೊಟ್ಟರು ಒಂದು, ಕೊಡಿದ್ರು ಚಿಂತೆ ಮಾಡಿಬಿಡಿ, ಪಕ್ಷದಿಂದ ನಾವು ಬರ್ತೀವಿ ಅಂತ ಹೇಳ್ತವ್ರೆ. ಸೊ ಅದಕ್ಕೆ ಆ ಜನಗಳಿಗೆ ನಾವು ತುಂಬ ಚಿರಋಣಿ. ನಮ್ಮ ನಾಯಕರ ಕಡೆಯಿಂದ ನಾನು ಚಿರಋಣಿ ಕೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಶಾರದಾ ಅಂತ. ನಾವು ಕನಕಗಿರಿಲಿ ಇರೋದು. ಇಲ್ಲಿ ಈಶ್ವರನ ದೇವಸ್ಥಾನ ಅಂತ ಇದೆ. ಅಲ್ಲಿ ಇವ್ರು ಸುನೀಲ್ ಚೇತನ್ ಅವ್ರು ಬಂದಿದ್ದರು. ನಾವೆಲ್ಲ ಕೇಳ್ಕೊಂಡ್ವಿ. ಅದಕ್ಕೆ ಅದನ್ನು ಸಮುದಾಯ ಭವನ ಮಾಡಿಕೊಡ್ತೀನಿ ಅಂತ ಹೇಳವ್ರೆ. ಮಾಡ್ತಾವ್ರೆ. ಮುಂದೆ ನಮಗೂ ಒಳ್ಳೆಯ ಅನುಕೂಲ ಆಗಬೇಕು, ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಡ್ಲಿ. ಓಟೆಲ್ಲ ಅವ್ರಿಗೆ ಹಾಕಿ ಗೆಲ್ಲಿಸ್ತೀವಿ ನಾವು. ಮಾಡ್ತಾಯಿದ್ದಾರೆ ಸರ್, ಎಲ್ಲ ಮಾಡ್ತಾಯಿದ್ದಾರೆ ಚೆನ್ನಾಗೆ. ಸಹಾಯ ಎಲ್ಲ ಮಾಡ್ತಾಯಿದ್ದಾರೆ. ಬೀದಿಗೂ ಬಂದು ಎಲ್ಲ ಏನು ಏಕ್ಷೇಮ ಅಂತ ಕೇಳ್ತಾಯಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಮುಂದಕ್ಕೆ ಅವ್ರಿಗೆ ಇದು ಕೊಡಲಿ, ಪ್ರೋತ್ಸಾಹ ಕೊಡಲಿ, ಕಾಂಗ್ರೆಸ್ಸು ಗೆಲ್ಲಿ ಅಷ್ಟೇ. ನಮಸ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ
ಹಾಂ ಅಷ್ಟೇ ನಂಗೆ ಹೇಳಕ್ಕೆ ಬರಲ್ಲ ಹೇಳವ ಕೊಡಲಿ ಎಲ್ಲರೂ ಸಹಾಯ ಇದು ಮಾಡಲಿ ಎಲ್ಲರೂ ಮಾಡಲಿ ಅಷ್ಟೇ. ಪಕ್ಷ ನಿಲ್ಲಿಸ್ಬೇಡಿ ದಯವಿಟ್ಟು, ಕಾಂಗ್ರೆಸ್ನವ್ರಿಗೇ ಟಿಕೆಟ್ ಕೊಡಿ ದಯವಿಟ್ಟು. ಎಲ್ಲರಿಗೂ ನಮ್ಗೆ ಅನುಕೂಲ ಮಾಡಿಕೊಡ್ತಾವ್ರೆ, ಬಂದು ವಿಚಾರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಚೇತನ್ ರಾಜ್ ಅವರು, ನೀವು ನಮಗೆ ದಯವಿಟ್ಟು ಎಲ್ಲರಿಗೂ ಅನುಕೂಲ ಮಾಡಿಕೊಡಿ. ನಮಸ್ಕಾರ, ನಮ್ಮ ಹೆಸರು ಸೋಮಣ್ಣ ಅಂತ. ಚೇತನ್ ಸರ್ ಅನಿವಾರ್ಯವಾಗಿ ಬಂದು ದೇವಸ್ಥಾನಕ್ಕೆ ಬಂದರು. ನಾವು ಒಂದು ಸ್ವಲ್ಪ ದೇವಸ್ಥಾನ ಅನುಕೂಲ ಮಾಡಿ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ರೆ. ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಅದೇ ರೀತಿ ಮಾಡಿಕೊಡ್ತಾರೆ ಅಂತ ಮಾಡ್ತಾರೆ. ಅವ್ರು ಬರ್ತಾರೆ ಪಾಪ ಯಾವಾಗ ಇಲ್ಲೇ ಇರ್ತಾರೆ. ದಿನ ಒಂದು ಬಾರಿ 2 ಬಾರಿ ಬಂದು ನೋಡ್ಕೊಂಡು ಹೋಗ್ತಾರೆ. ಈಗ ಮೊನ್ನೆ ಭಾನುವಾರ ಏನೋ ತಾರಸೆ ಆಯಿತು, ಸುಮ್ಮನೆ ಹೇಳೋದೆಲ್ಲ ಮಾಡ್ತಾವ್ರೆ ಪಾಪ. ಇದು ದೀಪಾವಳಿದು ಅವಧಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾವ್ರೆ, ಮಾಡ್ತಾರೆ ಪಾಪ, ಸುಮ್ಮನೆ ಹೇಳೋದಲ್ಲ ಮಾಡ್ತಾರೆ. ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತಾರ ಅಂತ ಕೊಡಲಿ ಬಿಡಲಿ, ಅವ್ರಿಗೆ ಇದು ನಿಂತ್ಕೊಂಡ್ರೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಬಟ್ ಅವ್ರಿಗೆ ಕೊಡಬೇಕು, ಅನಿವಾರ್ಯ ಗೆಲ್ತಾರೆ ಪಾಪ, ಯಾಕಂದ್ರೆ ಅವ್ರು ಕೆಲಸ ಮಾಡೋರೆ. ಹೇಳಿ, ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರೇನು ಅವತ್ತು ಇಂಡಿಪೆಂಡೆಂಟಾಗಿ ನಿಂತ್ಕೊತೀನಿ ಅಂತಂದರು. ನಿಂತ್ಕೊಂಡ್ರೆ ಇಲ್ಲ ಆದಷ್ಟು ಅವರೇ ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಪೋರ್ಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ. ಐತೆ ಎಲ್ಲ ಏರಿಯಾದಲ್ಲೂ ಆಗಲಿ ಅವರು ಕಾಲಸ್ ಮಾಡ್ತಾವ್ರೆ ಅವರು. ಅದರಿಂದ ಕೊಡ್ಬೋದು, ಅವ್ರು ಕೊಟ್ಬಿಟ್ರೆ ಅನಿವಾರ್ಯ ಆರಾಮಾಗಿ ಗೆಲ್ತ್ಕೊಬರ್ತಾರೆ ಅವರು ಅಂತ. ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ. ಹೇಳಿ, ಏನು ಕ್ವಶನ್ ಕೇಳಿ. ಈಗ ಚೇತನ್ ರಾಜ್ ಅವರು ಈ ಕಡೆ ಇತ್ತೀಚೆಗೆ ಜಾಸ್ತಿ ಓಡಾಡ್ತಾ ಇದ್ದಾರೆ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಏನು ಅಂತ? ಹೌದು, ಸ್ಪಂದಿಸ್ತಿದ್ದಾರೆ. ಈಗ ಇಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಅದು ನಾವೇ ಕೇಳಿದ್ವಿ, ನಾನೇ ಕೇಳಿದ್ದು. ನೋಡಿ, ಫಸ್ಟು ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ರೆ ಓಟ್ ಹಾಕ್ತೀವಿ ಇಲ್ಲಿ ಜನಗಳು ಅಂತ ಹೇಳಿದ್ದೆ ನಾನು. ಅದಕ್ಕೆ ಇವಾಗ ಅವ್ರು ಹೇಳಿದಂತೆ ಮಾತಂತೆ ನಡ್ಕೊಂಡಿದ್ದಾರೆ. ಈಗ ನಮ್ಮ ಮಾತಿನಂತೆ ನಾವು ನಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಚುನಾವಣೆ ನಿಲ್ಲಬೇಕು ಅಂತಿದ್ದಾರೆ ಜನರು, ಒಳ್ಳೆ ಹೇಗಿದೆ ಇಲ್ಲಿ ನಮ್ಮ 12ನೇ ಕ್ರಾಸಲ್ಲಂತೂ ಪೂರ್ತಿ ಅವ್ರಿಗೆ ಸಪೋರ್ಟ್ ಇದೆ. ಮುಂದೆ ನಂಗೆ ಗೊತ್ತಿಲ್ಲ. ಈಗ ಕಾರ್ಪೊರೇಟರ್ ಕೆಲಸ ಮಾಡ್ತಾ ಇದ್ದಾರಾ ಹಿಂಗೆ? ಈಗಿರೋ ಕಾರ್ಪೊರೇಟರ್ ಯಾವತ್ತೂ ಅವ್ರೇನು ಕೆಲಸ ಮಾಡಿಲ್ಲ. ಇದನ್ನೇ ಹಿಂದೆನೂ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಸಚಿನ್ ರಾಜ್ ಅವರು ಇಲ್ಲಿ ಈ ಕನಕೇಶ್ವರ ದೇವಸ್ಥಾನಕ್ಕೆ